ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇನ್ ನ್ಯೂ ಲೇಟೆಸ್ಟ್ ಟಾಪಿಕ್ಸ್. ಸೊ ನಾನು ಈ ದಿನ BComನ 5th ಸೆಮಿಸ್ಟರ್ನ ವಿದ್ಯಾರ್ಥಿಗಳಿಗೆ ತುಂಬಾ ಯೂಸ್ಫುಲ್ ಆಗಿರೋ ವಿಡಿಯೋ ಜೊತೆ ಬಂದಿದ್ದೀನಿ. ಅದೇನಪ್ಪ ಅಂತ ಅಂದರೆ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್. ಸೊ ಈ ವಿಷಯದ ಬಗ್ಗೆ ತಿಳಿಸ್ಕೊಡೋಕ್ಕೆ ಬಂದಿದ್ದೀನಿ. ಈ ಪೇಪರು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಆಗಿರುತ್ತೆ. ಸೊ ಇದೇ ನಿಮ್ಮ ಸೀನಿಯರ್ಗಳು ಹೋದ ವರ್ಷ ಜಾನ್ವರಿ ಆರ್ ಫೆಬ್ರವರಿ 2025ನಲ್ಲಿ ಬರೆದಿರುವಂಥದ್ದು. ಸೊ ಈ ಪೇಪರು ಯಾರೆಲ್ಲ ಬರೀತಾ ಇರ್ತೀರ BCom ತುಮಕೂರು ಯೂನಿವರ್ಸಿಟಿ ಅಥವಾ ಅನದರ್ ಬೇರೆ ಯೂನಿವರ್ಸಿಟಿ ಯಾರೆಲ್ಲ ಬರೀತಿರ್ತಾರ ಅವರಿಗೆ ಈ ವಿಡಿಯೋ ತುಂಬಾ ಯೂಸ್ಫುಲ್ ಆಗುತ್ತೆ. ಯಾಕಪ್ಪ ಅಂತ ಅಂದರೆ ಈ ಕ್ವಶನ್ ಪೇಪರ್ನ ಜೊತೆಗೆ ಥಿಯರಿ ಟಾಪಿಕ್ಕಿಗೆ ಅದಕ್ಕೆ ಎಕ್ಸ್ಪ್ಲನೇಷನ್ ಯಾವ ಥರ ಕೊಡಬೇಕು, ಅದಕ್ಕೆ ಪಾಯಿಂಟ್ ನೋಟ್ಸು ಯಾವ ಥರ ಮಾಡಬೇಕು ಅಂತ ಕೆಲವೊಂದನ್ನೆಲ್ಲ ನಾನು ಟ್ಯಾಗ್ ಮಾಡಿದ್ದೀನಿ. ಸೊ ಈ ವಿಡಿಯೋ ಕಂಪ್ಲೀಟಾಗಿ ನೋಡಿ, ನಿಮ್ಮ ಫ್ರೆಂಡ್ಗಳು ಆದಷ್ಟು ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಮತ್ತೆ ಬನ್ನಿ ಈ ವಿಡಿಯೋ ಶುರು ಮಾಡೋಣ. ಸೊ ನೋಡಿ ಗೈಸ್, ಮೊದಲನೇದಾಗಿ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅನ್ನುವಂಥದ್ದು ತುಮಕೂರು ಯೂನಿವರ್ಸಿಟಿಗೆ ಅಂಡರ್ಗೆ ಬರುವಂತಹ ಎಲ್ಲ ಕಾಲೇಜಸ್ಗಳಿಗೂ ಮತ್ತು ಬೇರೆ ಯೂನಿವರ್ಸಿಟಿ ಅವ್ರ ಸಿಲೆಬಸ್ ನೋಡಿಕೊಂಡ್ರೆ ಗೊತ್ತಾಗುತ್ತೆ ಅವರಿಗೆ ಈ ವಿಡಿಯೋ ತುಂಬಾ ಉಪಯುಕ್ತ ಆಗುತ್ತೆ ಅಂತ ಹೇಳ್ತಾ ಬನ್ನಿ ಗೈಸ್ ಈ ವಿಡಿಯೋ ಶುರು ಮಾಡೋಣ. ಸೊ ಮೊದಲನೇದಾಗಿ ನೋಡೋದಾದರೆ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್. ಸೊ ನಿಮಗೆ ಆಲ್ರೆಡಿ ಏನು ಕ್ವಶನ್ ಪೇಪರ್ ಪ್ಯಾಟರ್ನ್ ಗೊತ್ತಿರುತ್ತೆ. ಏನಪ್ಪ ಅಂತ ಅಂದರೆ ಇದು NEP ಕ್ವಶನ್ ಪೇಪರ್ ಆಗಿರೋದ್ರಿಂದ ಸೊ 6 ಮಲ್ಟಿಪಲ್ ಚಾಯ್ಸ್ ಇರುತ್ತೆ, 2 ಮಾರ್ಕ್ಸ್ ಇರುತ್ತೆ, 4 ಮಾರ್ಕ್ಸ್ ಇರುತ್ತೆ, ಆ್ಯಂಡ್ ದೆನ್ 12 ಮಾರ್ಕ್ಸ್ ಇರುತ್ತೆ. ಸೊ ನೆಕ್ಸ್ಟ್ ಅನ್ನೋದನ್ನ ಏನು ಮಾಡಬೇಕಪ್ಪ ಅಂತಂದರೆ ಮೊದಲನೇದಾಗಿ ನಾವು ಫಸ್ಟ್ನೇ ಪಾರ್ಟಲ್ಲಿ ಬಂದಿರೋದಾದರೆ ನಾವು MCQ ಕ್ವಶನ್ ನೋಡೋಣ. ಸೊ ನೋಡಿ, ದ ಅಲ್ಟಿಮೇಟ್ ಪರ್ಪಸ್ ಆಫ್ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಈಸ್. ಸೊ ಇದಕ್ಕೆ ಆಪ್ಷನ್ ಕೊಟ್ಟಿದ್ದಾನೆ: ಟು ಗೆಟ್ ಮ್ಯಾಕ್ಸಿಮಮ್ ರಿಟರ್ನ್, ಟು ಇನ್ಕ್ರೀಸ್ ದ ವೆಲ್ತ್ ಆಫ್ ಓನರ್ಸ್, ಟು ಹ್ಯಾವ್ ಮ್ಯಾಕ್ಸಿಮಮ್ ರಿಸ್ಕ್ ಫ್ಯಾಕ್ಟರ್ಸ್, ಟು ಗೆಟ್ ಮ್ಯಾಕ್ಸಿಮಮ್ ಪ್ರಾಫಿಟ್. ಅಂದರೆ ಹಣಕಾಸು ನಿರ್ವಹಣೆಯ ಅಂತಿಮ ಉದ್ದೇಶ ಏನು? ಇದಕ್ಕೆ ನಾನು ಎಕ್ಸ್ಪ್ಲನೇಷನ್ನು ಸಹ ತಂದಿದ್ದೀನಿ, ಅದಕ್ಕೆ ಆನ್ಸರು ಸಹ ಮಾಡೋಣ ಅಂತ. ಸೊ ನೋಡಿ ಗೈಸ್, ಮೊದಲೇದಾಗಿ ಫಸ್ಟ್ನೇ ಕ್ವಶನ್ ಏನಿತ್ತು, ಅಲ್ಟಿಮೇಟ್ ಪರ್ಪಸ್ ಆಫ್ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಂದರೆ ಅದಕ್ಕೆ ಎರಡನೇ ಆಪ್ಷನ್ನು ಟು ಇನ್ಕ್ರೀಸ್ ದ ವೆಲ್ತ್ ಆಫ್ ಓನರ್ಸ್. ಅದಕ್ಕೆ ಎಕ್ಸ್ಪ್ಲನೇಷನ್ ಏನಿದೆ, ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ನ ಮುಖ್ಯ ಗುರಿ ಶೇರ್ ಹೋಲ್ಡರ್ಸು ವೆಲ್ತ್ ಮ್ಯಾಕ್ಸಿಮೇಷನ್ನ ಮಾಡ್ಕೊಳ್ಳೋದು. ಸೊ ಇದಕ್ಕೆ ಎಕ್ಸ್ಪ್ಲನೇಷನ್ನು, ಇದಕ್ಕೆ ಆಪ್ಷನ್ ಬಂದ್ಬಿಟ್ಟು ಟು ಇನ್ಕ್ರೀಸ್ ದ ವೆಲ್ತ್ ಓನರ್ಸು. ಸೊ ವೇಟ್. ಸೊ ನೋಡ್ಕೊಳ್ಳಿ, ಇದಕ್ಕೆ ಅಲ್ಟಿಮೇಟ್ ಪರ್ಪಸ್ ಆಫ್ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಈಸ್ ಟು ಇನ್ಕ್ರೀಸ್ ದ ವೆಲ್ತ್ ಓನರ್ಸ್. ಅಂದರೆ ಮಾಲೀಕರ ಸಂಪತ್ತನ್ನು ಹೆಚ್ಚಿಸೋಕ್ಕೋಸ್ಕರ ಅದು ನಮಗೆ ಸಹಾಯ ಮಾಡುತ್ತೆ. ಇನ್ನು ಎರಡನೇ ಕ್ವಶನ್ ನೋಡೋದಾದರೆ, ವಾಟ್ ಡಸ್ ಪ್ರೆಸೆಂಟ್ ವ್ಯಾಲ್ಯೂ ಇಂಡಿಕೇಟ್? ಅಂದರೆ ಪ್ರಸ್ತುತ ಮೌಲ್ಯವು ಏನನ್ನು ಸೂಚಿಸುತ್ತದೆ? ಅದರಲ್ಲಿ ಆಪ್ಷನ್ ಕೊಟ್ಟಿದ್ದಾನೆ: ಕಾಂಪೌಂಡಿಂಗ್ ರೇಟು, ಇನ್ಫ್ಲೇಷನ್ ರೇಟು, ಡಿಫ್ಲೇಷನ್ ರೇಟು, ಡಿಸ್ಕೌಂಟಿಂಗ್ ರೇಟು. ಸೊ ಇದಕ್ಕೆ ಆನ್ಸರ್ ಬಂದುಬಿಟ್ಟು, ಸೊ ಇದಕ್ಕೂ ನೋಡಿ, ಪ್ರೆಸೆಂಟ್ ವ್ಯಾಲ್ಯೂ ಇಂಡಿಕೇಟರ್ ಡಿಸ್ಕೌಂಟಿಂಗ್ ರೇಟ್. ಅಂದರೆ ಪ್ರೆಸೆಂಟ್ ವ್ಯಾಲ್ಯೂ ಫ್ಯೂಚರ್ ಮನಿಯನ್ನು ಡಿಸ್ಕೌಂಟ್ ರೇಟ್ ಮೂಲಕ ಇಂದಿನ ಮೌಲ್ಯಕ್ಕೆ ತರುತ್ತದೆ. ಇದಕ್ಕೆ ಆನ್ಸರ್ ಆಗಿರುತ್ತೆ, ಅದೇ ಎಕ್ಸ್ಪ್ಲನೇಷನ್ನು. ಸೊ ಡಿಸ್ಕೌಂಟಿಂಗ್ ರೈಟ್. ಓಕೆ, ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋಣ. ಸೊ ಇದರಲ್ಲಿ ನಮಗೆ ಇಲ್ಲೇನೆಲ್ಲ ಕವರ್ ಆಗುತ್ತೆ ಅಂದರೆ MCQ ಕ್ವಶನ್ಸು, ಅದಕ್ಕೆ ಎಕ್ಸ್ಪ್ಲನೇಷನ್ನು, ಮತ್ತು 2 ಮಾರ್ಕ್ಸು ಮತ್ತು ಥಿಯರಿ ಕಾನ್ಸೆಪ್ಟ್ಗಳು ಮಾತ್ರ ಇಲ್ಲಿ ನಾನು ಆನ್ಸರ್ ಕೊಡೋಕ್ಕಾಗುತ್ತೆ. ಪ್ರಾಬ್ಲಮೆಟಿಕ್ಕು ಬೇರೆ ಬೇರೆ ಮೆಥಡಲ್ಲೆಲ್ಲ ನೀವು ಕಲ್ತಿರ್ತೀರ, ಅದೇ ರೀತಿ ನೀವು ಫಾಲೋ ಅಪ್ ಮಾಡಿಕೊಂಡ್ರೆ ನಡೆಯುತ್ತೆ. ಸೊ ಅದರಲ್ಲಿ ಬನ್ನಿ ಮೂರನೇ ಕ್ವಶನ್ ನೋಡೋಣ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಡಿಸ್ಕೌಂಟೆಡ್ ಕ್ಯಾಶ್ ಫ್ಲೋ ಟೆಕ್ನಿಕ್ಸ್ ಆಫ್ ಕ್ಯಾಪಿಟಲ್ ಬಜೆಟಿಂಗ್? ಅಂದರೆ ಕೆಳಗಿನವುಗಳಲ್ಲಿ ಯಾವುದು ಬಂಡವಾಳ ಅಂದಾಜುವಿಕೆಯ ಸೋಡೀಕರಿಸಿದ ನಗದು ತಂತ್ರವಾಗಿದೆ? ಅದಕ್ಕೆ ಆಪ್ಷನ್ ಕೊಟ್ಟಿದ್ದಾನೆ: ಪೇ ಬ್ಯಾಕ್ ಪೀರಿಯಡ್, ಅವರೇಜ್ ರೇಟ್ ಆಫ್ ರಿಟರ್ನ್, ಇಂಟರ್ನಲ್ ರೇಟ್ ಆಫ್ ರಿಟರ್ನ್, ನನ್ ಆಫ್ ದಿ ಎಬೋ. ಸೊ ಇದಕ್ಕೆ ಆನ್ಸರ್ ನೋಡೋಣ. ನೋಡಿ, ಡಿಸ್ಕೌಂಟ್ ಕ್ಯಾಶ್ ಫ್ಲೋ ಟೆಕ್ನಿಕ್ ಆಫ್ ಕ್ಯಾಪಿಟಲ್ ಬಜೆಟಿಂಗ್ ಅಂದರೆ ಇಂಟರ್ನಲ್ ರೇಟ್ ಆಫ್ ರಿಟರ್ನ್. ಅಂದರೆ ಇಂಟರ್ನಲ್ ರೇಟ್ ಆಫ್ ರಿಟರ್ನ್ ಫ್ಯೂಚರ್ ಕ್ಯಾಶ್ ಫ್ಲೋಗಳನ್ನು ಡಿಸ್ಕೌಂಟ್ ಮಾಡಿ ಪ್ರಾಜೆಕ್ಟ್ನ ಅಕ್ಸೆಪ್ಟ್ ಆರ್ ರಿಜೆಕ್ಟ್ನ ಮಾಡ್ತದೆ ಈ ಇಂಟರ್ನಲ್ ರೇಟ್ ಆಫ್ ರಿಟರ್ನು. ಸೊ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಇಂಟರ್ನಲ್ ರೇಟ್ ಆಫ್ ರಿಟರ್ನ್. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋಣ. ನೋಡಿ, ನೆಟ್ ವರ್ಕಿಂಗ್ ಕ್ಯಾಪಿಟಲ್ ರೆಫರ್ಸ್ ಟು. ಅಂದರೆ ನಿವ್ವಳ ಕಾರ್ಯನಿರತ ಬಂಡವಾಳ ಎಂದರೆ, ಅದಕ್ಕೆ ಆಪ್ಷನ್ ಕೊಟ್ಟಿದ್ದಾರೆ: ಟೋಟಲ್ ಅಸೆಟ್ಸ್ ಮೀನ್ಸ್ ಫಿಕ್ಸ್ಡ್ ಅಸೆಟ್ಸ್, ಕರೆಂಟ್ ಅಸೆಟ್ಸ್ ಮೀನ್ಸ್ ಕರೆಂಟ್ ಲಯಬಿಲಿಟೀಸ್, ಕರೆಂಟ್ ಅಸೆಟ್ಸ್ ಮೀನ್ಸ್ ಇನ್ವೆಂಟರೀಸ್, ಟೋಟಲ್ ಅಸೆಟ್ಸ್ ಮೀನ್ಸ್ ಟೋಟಲ್ ಲಯಬಿಲಿಟೀಸ್. ಸೊ ಇದಕ್ಕೆ ಆನ್ಸರ್ ನೋಡೋದಾದರೆ ನೋಡಿ, ನೆಟ್ ವರ್ಕಿಂಗ್ ಕ್ಯಾಪಿಟಲ್ ರೆಫರ್ಸ್ ಟು ಕರೆಂಟ್ ಅಸೆಟ್ಸ್, ಕರೆಂಟ್ ಲಯಬಿಲಿಟೀಸ್. ಸೊ ಸೆಕೆಂಡ್ ಆಪ್ಷನ್ನು. ನೋಡಿ, ಎಕ್ಸ್ಪ್ಲನೇಷನ್ನು ಶಾರ್ಟ್ ಟರ್ಮ್ ಲಿಕ್ವಿಡಿಟಿ ಪೊಸಿಷನ್ನ ತಿಳಿಸ್ತದಂತೆ. ಸೊ ಈ ಕರೆಂಟ್ ನೆಟ್ ವರ್ಕಿಂಗ್ ಕ್ಯಾಪಿಟಲ್ ಅನ್ನುವಂಥದ್ದು. ಸೊ ಇದಕ್ಕೆ ಆಪ್ಷನ್ ಬಂದ್ಬಿಟ್ಟು ಸೆಕೆಂಡ್ ಆಪ್ಷನ್, ಕರೆಂಟ್ ಅಸೆಟ್ಸ್ ಮೀನ್ಸ್ ಕರೆಂಟ್ ಲಯಬಿಲಿಟೀಸ್. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋಣ. ಕ್ಯಾಪಿಟಲ್ ಸ್ಟ್ರಕ್ಚರ್ ಆಫ್ ಕಂಪನಿ ಇನ್ಕ್ಲೂಡ್ಸ್. ಅಂದರೆ ಬಂಡವಾಳ ರಚನೆಯ
ಯಾವುದನ್ನು ಒಳಗೊಂಡಿರುತ್ತದೆ ಅಂತ ಹೇಳಿದ್ದಾರೆ ನೋಡಿ. ಲಿಕ್ವಿಡಿಟಿ ಶೇರ್ ಕ್ಯಾಪಿಟಲ್ಲು, ಡಿಬೆಂಚರ್ಸು, ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ಲು, ಸೊ ಆಲ್ ಆಫ್ ದಿ ಎಬೋ. ಸೊ ಇದಕ್ಕೆ ಆನ್ಸರ್ ಬಂದುಬಿಟ್ಟು ಆಲ್ ಆಫ್ ದಿ ಎಬೋ ಆಗುತ್ತೆ. ಯಾಕಪ್ಪ ಅಂತ ಅಂದರೆ ನೋಡಿ, ಕ್ಯಾಪಿಟಲ್ ಸ್ಟ್ರಕ್ಚರ್ ಆಫ್ ಕಂಪನಿ ಇನ್ಕ್ಲೂಡ್ ಅಂದರೆ ನಮಗೆ ಈಕ್ವಿಟಿ ಶೇರ್ಸು, ಪ್ರಿಫರೆನ್ಸ್ ಶೇರು, ಡಿಬೆಂಚರು ಎಲ್ಲನೂ ಸಹ ಆಗಿರೋದ್ರಿಂದ ಸೊ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಆಲ್ ಆಫ್ ದಿ ಎಬೋ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋಣ ನೋಡಿ. ಅದೇ ಇದು ನಿಮಗೆ ಒಂದು ಫಾರ್ಮುಲಾಸ್ ಬರುತ್ತಲ್ಲ, ಅದೇ ಥರ ಇದೆ ನೋಡಿ. ಆಪರೇಟಿಂಗ್ ಲಿವರೇಜ್ ಇಂಟು ಫಿನಾನ್ಷಿಯಲ್ ಲಿವರೇಜ್ ಈಸ್ ಈಕ್ವಲ್ ಟು ಅಂದರೆ ಕಾರ್ಯಾಚರಣೆ ಲಿವರೇಜಸ್ಸು ಇಂಟು ಹಣಕಾಸಿನ ಲಿವರೇಜಸ್. ಅದರಲ್ಲಿ ಆಪ್ಷನ್ ಕೊಟ್ಟಿದ್ದಾನೆ ಫಿಕ್ಸ್ಡ್ ಲಿವರೇಜಸ್, ಕಂಬೈನರ್ ಲಿವರೇಜ್, ಆಪರೇಟ್ ಕಂಬೈನರ್ ಲಿವರೇಜ್, ಫಿನಾನ್ಷಿಯಲ್ ಕಂಬೈನರ್ ಲಿವರೇಜ್. ಸೊ ಇದಕ್ಕೆ ಎಕ್ಸ್ಪ್ಲೇಷನ್ ನೋಡೋಣ. ಸೊ ನೋಡಿ, ಆಪರೇಟಿಂಗ್ ಲಿವರೇಜಸ್ ಇಂಟು ಫಿನಾನ್ಷಿಯಲ್ ಲಿವರೇಜಸ್ ಅಂತ ಅಂದರೆ ಕಂಬೈನರ್ ಲಿವರೇಜ್ ಆಗುತ್ತೆ. ಅಂದರೆ ಎಕ್ಸ್ಪ್ಲೇಷನ್ನು ಆಪರೇಟಿಂಗ್ ಪ್ಲಸ್ ಫಿನಾನ್ಷಿಯಲ್ ರಿಸ್ಕ್ ಈಸ್ ಈಕ್ವಲ್ ಟು ಕಂಬೈನಡ್ ರಿಸ್ಕ್. ಸೊ ಇದಕ್ಕೆ ಆನ್ಸರ್ ಬಂದುಬಿಟ್ಟು ಕಂಬೈನಡ್ ಲಿವರೇಜಸ್. ಸೊ ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋಣ. ಸೊ ಇದು MCQ ಕ್ವಶನ್ ಆಯಿತು. ಅದೇ ರೀತಿ ಪಾರ್ಟ್ 2ನಲ್ಲಿ ನಮಗೆ ಥಿಯರಿ ಕಾನ್ಸೆಪ್ಟ್ ಬರುತ್ತೆ, ಅಂದರೆ 2 ಮಾರ್ಕ್ಸಿಗೆ ನಾವು ಆನ್ಸರ್ ಮಾಡಬೇಕಾಗತ್ತೆ. ಅದಕ್ಕೆ ನಾನು ಆನ್ಸರ್ ಸಹ ತಿಳಿಸ್ಕೊಡ್ತೀನಿ. ಸೊ ನೋಡಿ ಗೈಸ್, ಮೊದಲನೇದಾಗಿ ಡಿಫೈನ್ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಂದರೆ ಹಣಕಾಸು ನಿರ್ವಹಣೆಯನ್ನು ವ್ಯಾಖ್ಯಾನಿಸಿ. ಇದಕ್ಕೆ ಲೈಟಾಗಿ ಒಂದು ಆನ್ಸರ್ನ ನೋಡೋಣ. ಅಂದರೆ ನೀವಿಲ್ಲಿ ಇದನ್ನು ಮಾಡ್ಕೊಬೇಕು, ಅಂದರೆ ಜಸ್ಟ್ ಇಲ್ಲಿ ಎಕ್ಸ್ಪ್ಲನೇಷನ್ ಮಾತ್ರ ಇದೆ ಕನ್ನಡದಲ್ಲಿ. ಅದನ್ನು ನಿಮಗೆ ಅದಕ್ಕೆ ಯಾವ ಥರ ಆ ಥರ ಅಂದರೆ ಜಸ್ಟ್ ಹೇಳ್ಬೇಕು ಅಂದರೆ ಡಿಫೈನ್ ಆಫ್ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಂದರೆ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಂದರೆ ಫಂಡ್ಗಳ ಪ್ಲಾನಿಂಗ್, ರೈಸಿಂಗ್, ಯುಟಿಲೈಸೇಷನ್ ಮತ್ತು ಕಂಟ್ರೋಲ್ ಮಾಡುವ ಪ್ರೊಸೆಸ್ನ ನಾವು ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ. ಸೊ ಇಲ್ಲಿ ಅದೆಷ್ಟು ಆ ಥರ ಬರೋಕ್ಕಾಗಲ್ಲ. ಇಲ್ಲಿ ಏನಪ್ಪ ಸೇರಿಸ್ಬೇಕಂದ್ರೆ ಅಕಾರ್ಡಿಂಗ್ ಟು ಯಾರಾದರೂ ಆ ಥರನ ನೇಮ್ನ ಬರೆದ್ಬಿಟ್ಟು ಅವ್ರದ್ದು ಅಂದರೆ ಮೀನಿಂಗ್ನ ಬರೆದ್ರೆ ನಿಮಗೆ 2 ಮಾರ್ಕ್ಸ್ ಆರಾಮಾಗಿ ಸಿಗುತ್ತೆ. ಸೊ ಈ ಕ್ವಶನ್ ಆಯಿತು. ಇನ್ನು ನೆಕ್ಸ್ಟ್ ಕ್ವಶನ್, ನೇಮ್ ಆಫ್ ದ 2 ಪ್ರಿನ್ಸಿಪಲ್ಸ್ ಆಫ್ ಫಿನಾನ್ಷಿಯಲ್ ಪ್ಲಾನಿಂಗ್ ಅಂದರೆ ಹಣಕಾಸು ಯೋಜನೆಯ ಯಾವುದಾದರೂ 2 ತತ್ವಗಳನ್ನು ತಿಳಿಸಿ. ಸೊ ಅದಕ್ಕೆ ಆನ್ಸರ್ ನೋಡೋಣ ಬನ್ನಿ. ಸೊ ಎನಿ ಪ್ರಿನ್ಸಿಪಲ್ ಆಫ್ ಫಿನಾನ್ಷಿಯಲ್ ಪ್ಲಾನಿಂಗ್ ಅಂದರೆ ಒಂದು ಸಿಂಪ್ಲಿಸಿಟಿ, ಇನ್ನೊಂದು ಫ್ಲೆಕ್ಸಿಬಿಲಿಟಿ. ಸೊ ಆನ್ಸರ್ ಇಲ್ಲೇ ಸಿಗ್ತಲ್ಲ, ಜಸ್ಟ್ ಇದನ್ನ ನೋಡಿಕೊಂಡ್ರೆ ಸಾಕಾಗ್ಬಿಡುತ್ತೆ. ಈ ಕ್ವಶನ್ ಮುಗೀತು. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋಣ ಬನ್ನಿ. ದ ಅರ್ನಿಂಗ್ ಆಫ್ಟರ್ ಟ್ಯಾಕ್ಸ್, ಕರೆಕ್ಟಾಗಿ ತಿಳ್ಕೊಳ್ಳಿ. The earning after tax is 12,30,000. Income tax rate is 38.5% and interest is rupees 4 lakh. Find out EBIT. ಓಕೆ, EBITನ ಯಾವ ಥರ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಇಲ್ಲೂ ತಿಳಿಸಿ ನೋಡಿ. ಏನೇನು ಕೊಟ್ಟಿದ್ದಾರೆ ನಮಗೆ EBIT ಕ್ಯಾಲ್ಕುಲೇಷನ್ಗೆ ಅಂತ ಅಂದರೆ EBIT ಅದ್ರ ರೇಟು, ಅದ್ರ ಇಂಟ್ರೆಸ್ಟ್ನ ಕೊಟ್ಟಿದ್ದಾನೆ. EBIT ಒಂದು ಫಾರ್ಮುಲಾ ಬರುತ್ತೆ. ಸೊ ಆ ರೀತಿ ನೀವು ಹಾಕ್ಕೊಂಡ್ರೆ ನಿಮಗೆ EBIT ಏನು ಬರುತ್ತಾ ಡಿವೈಡೆಡ್ ಬೈ ಇಷ್ಟು ಪರ್ಸೆಂಟೇಜ್ ಇರುತ್ತಲ್ಲ ಅದಕ್ಕೆ ಮಾಡಿದ್ರೆ ನಿಮ್ಗೆ ಅಷ್ಟು ಬರುತ್ತೆ. ಅದು ಇನ್ಕ್ರೀಸ್ ಆಗುತ್ತೆ. EBIT ಪ್ಲಸ್ ಇಂಟ್ರೆಸ್ಟ್ ಅದನ್ನು ಮಾಡಿಕೊಂಡ್ರೆ ನಿಮಗೆ ಏನು ಬರುತ್ತಲ್ಲ ಅದು EBIT ನಿಮ್ಗೆ ಇಷ್ಟು ಸಿಗುತ್ತೆ. ಇದೊಂದು ಸತಿ ನಿಮಗೆ ಫಾರ್ಮುಲಾ ನೀಟಾಗಿ ನೋಡ್ಕೊಳ್ಳಿ. ಇನ್ನು ನೆಕ್ಸ್ಟು ಅಂದರೆ ನಿಮಗೆ ಫಾರ್ಮುಲಾಸ್ ಸಹ ಚೇಂಜಸ್ ಆಗುತ್ತೆ. ಯಾಕೆ ಅಂದರೆ ಅದಕ್ಕೆ ಒಂದೇ ಒಂದು ಪ್ರಾಬ್ಲಮ್ ಬಿಡಿಸೋದಕ್ಕೆ ಅದೊಂದೇ ಮೆಥಡ್ ಇರೋದಿಲ್ಲ, ಬೇರೆ ಬೇರೆ ಮೆಥಡು ಇರುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋಣ. ಫೈಂಡ್ ಔಟ್ ದ ಪ್ರೆಸೆಂಟ್ ವ್ಯಾಲ್ಯೂ ಆಫ್ 5 lakh ರಿಸೀವ್ಡ್ ಆಫ್ಟರ್ 2 years ಇಫ್ ದ ಡಿಸ್ಕೌಂಟ್ ರೇಟ್ 8%. ಅಂದರೆ ಈಗಿನ ಪ್ರೆಸೆಂಟ್ ವ್ಯಾಲ್ಯೂ 5 ಲಕ್ಷ ಇದೆ, 2 ವರ್ಷ ಆದಮೇಲೆ ಅದು ಡಿಸ್ಕೌಂಟ್ ರೇಟ್ ಬಂದ್ಬಿಟ್ಟು 8% ಪರ್ ಆನಮ್. 8% 16% ಆಗುತ್ತೆ. ಅದು ಸಿಂಪಲ್ ಇಂಟ್ರೆಸ್ಟ್ ಆಗಿರೋದ್ರಿಂದ ಅದಕ್ಕೂ ಒಂದು ನಮಗೆ ಫೈಂಡ್ ಔಟ್ ಮಾಡೋದಕ್ಕೆ ಪ್ರೆಸೆಂಟ್ ವ್ಯಾಲ್ಯೂನ ಒಂದು ಫಾರ್ಮುಲಾ ಇದೆ. ಪ್ರೆಸೆಂಟ್ ವ್ಯಾಲ್ಯೂ ಈಸ್ ಈಕ್ವಲ್ ಟು ಫೇರ್ ವ್ಯಾಲ್ಯೂ, ಅದಕ್ಕೂ 1+R ಓಕೆ ಬ್ರ್ಯಾಕೆಟ್ಗಳು ಸ್ಕ್ವಯರ್ ಅಂತ ಹೇಳ್ಬಿಟ್ಟು ಅದಕ್ಕೆ ಅಪ್ರಾಕ್ಸಿಮೇಟ್ ಇಷ್ಟು ಬರುತ್ತೆ. ಸೊ ಅದು ಥರ ನೀವು ನೋಡ್ಕೊಬೋದು. 4,28,669. ಸೊ ಇದು ನಿಮಗೆ ಫಾರ್ಮುಲಾಸ್ ಬರುತ್ತಾ, ನೀವು ಪ್ರಾಬ್ಲಮೆಟಿಕ್ನ ಸಾಲ್ವ್ ಮಾಡಬೇಕಾಗತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್, ವಾಟ್ ಡು ಯು ಮೀನ್ ಬೈ ಇನ್ವೆಂಟರಿ ಮ್ಯಾನೇಜ್ಮೆಂಟ್? ಓಕೆ, ದಾಸ್ತಾನು ನಿರ್ವಹಣೆ ಎಂದರೇನು? ಸೊ ಇದಕ್ಕೆ ಆನ್ಸರ್ ಕೊಡ್ತೀನಿ. ಸೊ ನೋಡಿ, ಇನ್ವೆಂಟರಿ ಮ್ಯಾನೇಜ್ಮೆಂಟ್ ಅಂತ ಅಂದರೆ ಇನ್ವೆಂಟರಿ ಮ್ಯಾನೇಜ್ಮೆಂಟ್ ಅಂದರೆ ರಾ ಮೆಟೀರಿಯಲ್ WIP ಫಿನಾನ್ಷಿಯಲ್ ಗೂಡ್ಸ್ಗಳ ಪ್ರಾಪರ್ ಕಂಟ್ರೋಲ್ನ ಮಾಡೋದಕ್ಕೆ ನಾವು ಇನ್ವೆಂಟರಿ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ. ನೀವು ಅಂತ ಮೀನಿಂಗ್ ನೋಡ್ಕೊಳ್ಳಿ. ಇನ್ನು ನೆಕ್ಸ್ಟು ಈ ಥರ ಕೊಡೋಕ್ಕೆ ಹೋಗೋದಿಲ್ಲ, ಅಂದರೆ ವಿತ್ ಆನ್ಸರು ಸಹ ಕೊಡೋ ಥರ ನಾನು ನೆಕ್ಸ್ಟು ನೋಡ್ಕೋತೀನಿ. ಓಕೆನಾ? ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋಣ. ಇಲ್ಲಿಗೆ ನಿಮಗೆ 2 ಮಾರ್ಕ್ಸಿಗೆ ಆಯಿತು. ಇನ್ನು ಅದೇ ರೀತಿ 4 ಮಾರ್ಕ್ಸಿಗೆ ನೋಡೋದಾದರೆ ಓಕೆ, ಅದರಲ್ಲಿ ಫಸ್ಟ್ನ ಕ್ವಶನ್ 4 ಮಾರ್ಕ್ಸಲ್ಲಿ ಬ್ರೀಫ್ಲಿ ಎಕ್ಸ್ಪ್ಲೈನ್ ಆ್ಯಂಡ್ ಫಂಕ್ಷನ್ಸ್ ಆಫ್ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಂದರೆ ಹಣಕಾಸು ನಿರ್ವಹಣೆಯ ಕಾರ್ಯಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಸೊ ಇದಕ್ಕೆ ಆನ್ಸರ್ ಇದೆ ನೋಡೋಣ ಬನ್ನಿ. ಸೊ ನೋಡಿ, ಅದಕ್ಕೆ ಫಂಕ್ಷನ್ ಮಾತ್ರ ಅಂದರೆ ನೀವು ಈ ಎಕ್ಸ್ಪ್ಲನೇಷನ್ನ ಸಹ ಕೊಡಬೇಕಾಗತ್ತೆ. ಅಂದರೆ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಂದರೆ ಜಸ್ಟ್ ಫಾರ್
ಪ್ರಾಕ್ಟಿಕಲಿ ಮಾತ್ರ ಮಾಡೋದಿಲ್ಲ, ನಾವು ಥಿಯರಿ ಸಹ ಓದ್ಕೊಬೇಕು. ನೋಡಿ, ಫಂಕ್ಷನ್ ಆಫ್ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಂತ ಅಂದರೆ ಇನ್ವೆಸ್ಟ್ಮೆಂಟ್ ಡಿಸಿಷನ್, ಫಿನಾನ್ಷಿಯಲ್ ಡಿಸಿಷನ್, ಡಿವಿಡೆಂಡ್ ಡಿಸಿಷನ್, ಲಿಕ್ವಿಡಿಟಿ ಮ್ಯಾನೇಜ್ಮೆಂಟ್. ಸೊ ಇಷ್ಟಕ್ಕೆ ನಿಮಗೆ ಫಂಕ್ಷನ್ಸ್ ಆಗುತ್ತೆ. ಸೊ ಈ 4ನ ನೀವು ಬರೆದ್ಬಿಟ್ಟು ಮೊದಲಿಗೆ ಏನು ಮಾಡ್ತೀವಿ ಅಂದರೆ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ನ ಮೀನಿಂಗ್ನ ಬರೀರಿ. ತದನಂತರ ಈ ಪಾಯಿಂಟ್ಸ್ನ ಹಾಕಿಬಿಟ್ಟು ಅದಕ್ಕೆ ಎಕ್ಸ್ಪ್ಲನೇಷನ್ನ ಬರೆದ್ರೆ ನಿಮಗೆ ಕಂಪ್ಲೀಟ್ ಮಾರ್ಕ್ಸ್ ಸಿಗುತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋಣ ಬನ್ನಿ. Calculate future value of end of the 5 year the following series of payment at 10% of interest. ಅಂದರೆ 4,000 at the end of the first year, 5,000 at the end of the second year, 6,000 at the end of third year, 7,000 at the end of the fourth year, 8,000 at the end of the fifth year. ಇದಕ್ಕೆ ನಿಮಗೊಂದು ಫಾರ್ಮುಲಾ ಬರುತ್ತೆ. ನಿಮಗೊಂದು ಇದೊಂದು ಫಾರ್ಮುಲಾ ಬರುತ್ತೆ, ಅದನ್ನು ನೀವು ನೋಡ್ಕೊಬೇಕು. ಅದಕ್ಕೆ ಗೊತ್ತಾಗುತ್ತೆ. ಜಸ್ಟ್ ಫಾರ್ ಒಂದು ವಿವಿಗೆ ಅಂತ ಹೇಳೋದಾದರೆ, ಓನ್ಲಿ ಫಾರ್ ಒನ್ ವ್ಯೂ ಅಂತ ನೋಡೋದಾದರೆ, ಜಸ್ಟ್ ಫಾರ್ ಇಲ್ಲಿ ಕೊಟ್ಟಿದ್ದೀವಿ ನೋಡಿ, ಇದೇ ಥರ ಬರುತ್ತೆ. ನಿಮಗೊಂದು ಫ್ಯೂಚರ್ ವ್ಯಾಲ್ಯೂ ಫಾರ್ 10% ಅಂತ ಹೇಳಿಬಿಟ್ಟು ನಿಮಗೆ ಇಯರ್ ಅಮೌಂಟು ಫೇರ್ ವ್ಯಾಲ್ಯೂನ ಇಷ್ಟು ಡಿಸ್ಕೌಂಟ್ ರೇಟಲ್ಲಿ ತೆಗೆದ್ರೆ ಇಷ್ಟಿಷ್ಟು ಬರುತ್ತೆ ಅಂತ ಇದೊಂದು ಸತಿ ನೀವು ನೋಡ್ಕೊಳ್ಳಿ. ಯಾಕೆಂದರೆ ನಿಮ್ಮ ಸರ್ಗಳು ಯಾವ ಥರ ಮಾಡ್ಕೊಟ್ಟಿರ್ತಾರೆ ಅದೇ ಮೆಥಡಲ್ಲಿ ನೀವು ಮಾಡಿಕೊಂಡ್ರೆ ಫೇರ್ ವ್ಯಾಲ್ಯೂನ ಯಾವ ಥರ ಮಾಡ್ಕೊಬೇಕು ಅಂತ ಗೊತ್ತಾಗುತ್ತೆ. ಅದೇ ರೀತಿ ನೀವು ಕಂಪ್ಲೀಟ್ ಮಾಡ್ಕೊಬೋದು. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋಣ. 4 ಮಾರ್ಕ್ಸಲ್ಲಿ ನೆಕ್ಸ್ಟ್ ಕ್ವಶನ್. Determine the 3 types of leverages from the following information. Total sales of a company 5 lakh, total variable cost is 2 lakh, total fixed cost is 1 lakh, the 6% ಡಿಬೆಂಚರ್ ಕ್ಯಾಪಿಟಲ್ 10 lakh, ಟ್ಯಾಕ್ಸ್ ರೇಟ್ ಬಿಟ್ಟು 50% ಕೊಟ್ಟಿದ್ದಾನೆ, ಅಲ್ಲಿಗೆ 50-50 ಹೋಗುತ್ತೆ. ಸೊ ನೋಡಿ, ಸೇಲ್ಸು ಈ ರೀತಿ ಕಾಂಟ್ರಿಬ್ಯೂಷನ್ ಯಾವ ಥರ ಮಾಡ್ಕೊಬೇಕು, ಆಪ್ರೇಟಿಂಗ್ ಲಿವರೇಜಸ್ ಎಷ್ಟು ಬರುತ್ತೆ, ಫಿನಾನ್ಷಿಯಲ್ ಲಿವರೇಜಸ್ಸು ಕಂಬೈನ್ಡ್. ಸೊ ಇಷ್ಟು ಸಹ ನಿಮಗೆ ಮಾಡಿಕೊಂಡ್ರೆ ನಿಮಗೆ 4 ಮಾರ್ಕ್ಸು ನೀಟಾಗಿ ನೋಡ್ಕೊಳ್ಳಿ. ಇದರಲ್ಲಿ ಒಂದು ಕ್ವಶನ್ಸ್ ಆಪರೇಟಿಂಗ್ ಲಿವರೇಜಸ್ಸು, ಫಿನಾನ್ಷಿಯಲ್ ಲಿವರೇಜಸ್ಸು, ಕಂಬೈನ್ ಲಿವರೇಜಸ್ಸಲ್ಲಿ ಒಂದು ಕ್ವಶನ್ ಇದ್ದೇ ಇರುತ್ತೆ ಕಂಪಲ್ಸರಿ. ಅದು ನಮಗೆ 4 ಮಾರ್ಕ್ಸಿಗೆ ಇರುತ್ತೆ, 12 ಮಾರ್ಕ್ಸಿಗೆ ಇರುತ್ತೆ. ಇದು 100% ಕ್ವಶನ್ನು. ಓಕೆನಾ? ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋಣ. ನೋಡಿ, ನಮಗೆ ಪೇ ಬ್ಯಾಕ್ ಪೀರಿಯಡ್ ಅಂತ ಬರುತ್ತೆ. ಅದರಲ್ಲಿ ನಿಮಗೆ ಮಸ್ಟ್ ಕ್ವಶನ್ ಇದ್ದೇ ಇರುತ್ತೆ. ನೋಡಿ ಏನು ಕೊಟ್ಟಿದ್ದಾನೆ ಓದಿಯ ಕ್ವಶನ್ ಪೇಪರಲ್ಲಿ ಅಂದರೆ, Evergreen company is willing to purchase a machinery. The cost of each machine is 12 lakh. 2 machine A and B ಅಂತ ಇದೆ. Available cash flow are expected to as under calculate payback period ಅಂತ ಕೊಟ್ಟಿದ್ದಾನೆ. ಇಯರು ಮತ್ತು ನಮಗೆ ಬಿ ಅಂದರೆ ಇಯರ್ ಕೊಟ್ಟಿದ್ದಾನೆ, ಒಂದು ಎ ಕಂಪ್ನಿ ಕೊಟ್ಟಿದ್ದಾನೆ, ಒಂದು ಬಿ ಕಂಪ್ನಿ ಅಥವಾ ಮಿಷಿನ್ ಅಂತ ತಿಳ್ಕೊಳ್ಳಿ. ಇದನ್ನು ಕೊಟ್ಟಿದ್ದಾನೆ, ಇದನ್ನು ನೀವು ಮಾಡ್ಕೊಬೇಕಾಗತ್ತೆ. ನೋಡಿ, ಪೇಬ್ಯಾಕ್ ಮಿಷಿನರಿ ಎ, ಮಿಷಿನರಿ ಬಿ. ಮೆಷಿನರಿ ಈಸ್ ಬೆಟರ್, ಬಿ ಈಸ್ ಬೆಟರ್ ಅಂತ ಹೇಳಿದ್ದಾನೆ. ಬಟ್ ಇದನ್ನು ನಾವು ಪ್ರಾಬ್ಲಮೆಟಿಕಲಿ ಮಾಡಬೇಕು, ಒಂದು ಲೈನ್ ಈ ಥರ ತೋರಿಸಲೇಬೇಕು, ಮೆಷಿನ್ ಈಸ್ ಬಿ ಈಸ್ ಬೆಟರ್ ಅಂತ. ಈ ರೀತಿ ಮಾಡ್ಕೊಬೇಕು. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋಣ. ಸೊ ನೆಕ್ಸ್ಟ್ ಕ್ವಶನ್ ನೋಡೋದಂದರೆ ಒಂದು ಥಿಯರಿ ಪ್ರಾಬ್ಲಮ್, ಥಿಯರಿ ಕ್ವಶನ್ಸ್ ಇದೆ. ಬ್ರೀಫ್ಲಿ ಎಕ್ಸ್ಪ್ಲೇನ್ ದ ಡೆಟರ್ಮೈನ್ ಆ್ಯಂಡ್ ವರ್ಕಿಂಗ್ ಕ್ಯಾಪಿಟಲ್. ಅಂದರೆ ಕಾರ್ಯಾಚರಣೆ ಬಂಡವಾಳದ ಮೇಲೆ ಪ್ರಭಾವ ಬೀರುವ ಅಂಶಗಳನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಸೊ ಅದಕ್ಕೆ ನೋಡೋದಾದರೆ ಮೊದಲಾಗಿ ವರ್ಕಿಂಗ್ ಕ್ಯಾಪಿಟಲ್ ಅಂದರೆ ಅದು ಮೀನಿಂಗ್ನ ಬರೀರಿ. ತದನಂತರ ನೇಚರ್ ಆಫ್ ಬಿಸ್ನೆಸ್, ಪ್ರೊಡಕ್ಷನ್ ಸೈಕಲ್, ಕ್ರೆಡಿಟ್ ಪಾಲಿಸಿ, ಸೀಸನಲ್ ಫ್ಯಾಕ್ಟರ್ಸ್. ಸೊ ಈ ಪಾಯಿಂಟರ್ ಹಾಕ್ಬಿಟ್ಟು ನೀವು ಎಕ್ಸ್ಪ್ಲೇನ್ ಮಾಡ್ಬೋದು, ಇಲ್ಲ ನೀವೇ ಒಂದು ರೀತಿಯ ಕ್ವಶನ್ನ ಆನ್ಸರ್ನ ಬೇಕಾದ್ರೆ ರೆಡಿ ಮಾಡ್ಕೊಬೋದು. ಸೊ ಇನ್ನು ನೆಕ್ಸ್ಟ್ ಕ್ವಶನ್. ಸೊ ಇಲ್ಲಿಗೆ 4 ಮಾರ್ಕ್ಸಿಗೆ ಮುಗೀತು. ಇನ್ನು 12 ಮಾರ್ಕ್ಸಿಗೆ. ಸೊ 12 ಮಾರ್ಕ್ಸಿಗೆ ನನಗೆ ಥಿಯರಿ ಏನಿದೆ ಅದನ್ನು ಮಾತ್ರ ಹೇಳ್ತೀನಿ. ಪ್ರಾಬ್ಲಮೆಟಿಕ್ಕು ನೆಕ್ಸ್ಟ್ ಅದು ಯಾವ ಥರ ಕ್ವಶನ್ ಬಂದಿದೆಯಲ್ಲ ಅದೇ ರೀತಿ ನೀವು ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡಿ. ನಿಮಗೆ ಯಾವ ರೀತಿ ಪ್ರಾಬ್ಲಮೆಟಿಕ್ಕು ಗೊತ್ತಾಗುತ್ತಲ್ಲ ಆ ಥರ ಮಾಡ್ಕೊಳ್ಳಿ. ನಿಮ್ಗೆ ಒಂದು ಸತಿ ಸಾಲ್ವ್ ಮಾಡಿದ್ರೆ ನಿಮಗೆ ಎಕ್ಸಾಮಲ್ಲಿ ಯಾವ ಥರ ಸಾಲ್ವ್ ಮಾಡಬೇಕು ಅಂತ ಗೊತ್ತಾಗುತ್ತೆ. ನೋಡಿ, ಅದರಲ್ಲಿ 12 ಮಾರ್ಕ್ಸಲ್ಲಿ ಫಸ್ಟ್ನೇ ಕ್ವಶನ್ನು, ಎಕ್ಸ್ಪ್ಲೈನ್ ಇನ್ ಡೀಟೇಲ್ಸ್ ದ ಗೋಲ್ಸ್ ಆಫ್ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್. ಅಂದರೆ ಹಣಕಾಸು ನಿರ್ವಹಣೆಯ ಗುರಿಗಳನ್ನು ವಿವರಿಸಿ. ಸೊ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್. ಸೊ ಅದಕ್ಕೆ ಆನ್ಸರ್ ನೋಡೋದಾದರೆ ಮೊದಲನೇದಾಗಿ ಯಾವ ಥರ ಬರೀಬೇಕು ಅಂತ ನೋಡೋದಾದರೆ, ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಂದರೆ ಏನು, ಅದರ ಮೀನಿಂಗು. ಸೊ ತದನಂತರ ಅದರ ಗೋಲ್ಸ್ ಏನೇನು, ವೆಲ್ತ್ ಮ್ಯಾಕ್ಸಿಮೈಸೇಷನ್ನ ಮಾಡ್ಕೊಳ್ಳೋದು, ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ನ ಮಾಡ್ಕೊಳ್ಳೋದು, ಲಿಕ್ವಿಡಿಟಿ, ಸಾಲ್ವೆನ್ಸಿ, ಗ್ರೋತ್ ಆ್ಯಂಡ್ ಸರ್ವೈವಲ್ಲು. ಸೊ ಇಷ್ಟು ನೀವು ಪಾಯಿಂಟ್ ಆಗಿಬಿಟ್ಟು ಓಕೆನಾ, ಇಷ್ಟು ಪಾಯಿಂಟ್ ಹಾಕ್ಬಿಟ್ಟು ಇದಕ್ಕೆ ಎಕ್ಸ್ಪ್ಲೇನ್ ಮಾಡಿದ್ರೆ ನಿಮಗೆ ಔಟ್ ಆಫ್ ಮಾರ್ಕ್ಸ್ ಸಿಗುತ್ತೆ. ಇನ್ನೂ ಬೇಕಾದ್ರೆ ಇದಕ್ಕೆ ಇನ್ನೊಂದು 6 ಪಾಯಿಂಟ್ಸ್ನ ಆ್ಯಡ್ ಮಾಡ್ಕೊಳ್ಳಿ. ಯಾಕೆ ಅಂತ ಅಂದರೆ ಇಲ್ಲಿ 5 ಮಾತ್ರ ಇರೋದು, ಇದಕ್ಕೆ ಇನ್ನೂ 6 ಆ್ಯಡ್ ಮಾಡಿದ್ರೆ ನಿಮಗೆ ವೆಯ್ಟೇಜಸ್ ಆಫ್ ಮಾರ್ಕ್ಸ್ ಇನ್ನೂ ಜಾಸ್ತಿ ಆಗುತ್ತೆ. ಅದನ್ನ ಒಂದು ನೋಡ್ಕೊಳ್ಳಿ. ಇನ್ನು ನೆಕ್ಸ್ಟು ಇನ್ನೆಲ್ಲ ಪ್ರಾಬ್ಲಮೆಟಿಕ್ ಇರೋದ್ರಿಂದ ನಾನೇನು ಆನ್ಸರ್ನ ಹೇಳೋಕ್ಕೆ ಹೋಗೋದಿಲ್ಲ, ರಿವ್ಯೂಲು ಮಾಡಲ್ಲ. ಜಸ್ಟ್ ಏನೇನು ಕೊಟ್ಟಿದ್ದಾರೆ ಅಂತ ನೋಡಿಕೊಂಡು ಅದನ್ನ ಯಾವ ಥರ ಮಾಡಬೇಕು ಅಂತ ಸ್ಟೆಪ್ ಬೈ ಸ್ಟೆಪ್ ನೋಡ್ಕೊಳ್ಳಿ.
ಮೊದಲನೇದಾಗಿ ಹೇಳಿದಾನೆ ನಮಗೆ EBIT ಅಂದರೆ ಇದು ನೋಡಿ, ಡೆಟರ್ಮೈನ್ ದ ಅರ್ನಿಂಗ್ ಪರ್ ಶೇರ್ EPS ಆಫ್ ಎ ಕಂಪನಿ ವಿಚ್ ಆ್ಯಸ್ ಆಪರೇಟಿಂಗ್ ಪ್ರಾಫಿಟ್ ಬಂದುಬಿಟ್ಟು 4 ಲ್ಯಾಕ್ ಇದೆ. ಕ್ಯಾಪಿಟಲ್ ಸ್ಟ್ರಕ್ಚರ್ ಕನ್ಸಿಸ್ಟ್ ಆಫ್ ದ ಫಾಲೋಯಿಂಗ್ ಸೆಕ್ಯೂರಿಟೀಸ್ ದ ಕಂಪನಿ ಇನ್ ದ 55% ಟ್ಯಾಕ್ಸ್ ಬ್ರ್ಯಾಕೆಟ್. ಅದರ ಸೆಕ್ಯೂರಿಟೀಸು ಅಮೌಂಟ್ ಕೊಟ್ಟಿದ್ದಾನೆ. ಏನೇನು ಮಾಡೋಕ್ಕೆ ಹೇಳಿದ್ದಾನೆ ಅಂತ ಅಂದರೆ, ಡಿಟರ್ಮೈನ್ ದ ಕಂಪನಿ EPS ಏನಿದೆ ಅದನ್ನ ಕಂಡುಹಿಡಿಬೇಕು. ಡಿಟರ್ಮೈನ್ ದ ಪರ್ಸೆಂಟೇಜ್ ಚೇಂಜಸ್ ಇನ್ EPS ಅಮೌಂಟೆಡ್ ವಿತ್ 30% ಇನ್ಕ್ರೀಸು 30% ಡಿಕ್ರೀಸ್ EBIT. ನಿಮಗೊಂದು ಫಾರ್ಮೆಟ್ ಬರುತ್ತೆ, ಆ ಫಾರ್ಮೆಟ್ ನೋಡಿಕೊಂಡ್ರೆ ನಿಮಗೆ EPS ಯಾವ ಥರ ಕಂಡುಹಿಡಿಬೇಕು ಅದಕ್ಕೆ 6 ಮಾರ್ಕ್ಸ್ ಅಲೋಕೇಟ್ ಆಗಿರುತ್ತೆ. ಇನ್ನು ನಿಮಗೆ EBIT ಡಿಕ್ರೀಸ್ ಇನ್ಕ್ರೀಸ್ ಮಾಡೋದು ಮಾಡಿಕೊಟ್ಟಿರ್ತಾರೆ, ಅದಕ್ಕೂ ಬಂದುಬಿಟ್ಟು ನಿಮಗೆ 6 ಮಾರ್ಕ್ಸ್ ಆಗಿರುತ್ತೆ. ಇದು ನಿಮಗೆ ಕ್ವಶನ್ಸು. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋದಾದರೆ ಏನು ಕೊಟ್ಟಿದ್ದಾನಪ್ಪ ಅಂತ ನೋಡೋದಾದರೆ, ಸೊ ನೋಡ್ಕೊಳ್ಳಿ. So the information related to company you are required calculate averages rate of return and net present value ಅಂದರೆ ARR and NPV. ಇದಕ್ಕೆ ನಿಮಗೆ ಇದರಲ್ಲಿ ಅಂದರೆ ನಿಮಗೆ ಓದೋಷ್ಟು ಕ್ವಶನ್ ಪೇಪರ್ನ ನಾನು ಅದನ್ನು ಒಂದು ಸತಿ ನಾನು ರಿವೀಲ್ ಮಾಡಿದ್ದೀನಿ, ಅದರಲ್ಲಿ ನೀವು ನೋಡ್ಕೊಬೋದು. ಸೊ ನೋಡಿ, ನಮಗೆ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಕೊಟ್ಟಿದ್ದಾನೆ, ಸಾಲ್ವೆನ್ಸಿ ವ್ಯಾಲ್ಯೂ ಕೊಟ್ಟಿದ್ದಾನೆ, ಅಂದರೆ ಸಾಲ್ವೇಜ್ 10% ಅಂತ ಹೇಳಿದ್ದಾನೆ. ಎಕನಾಮಿಕ್ ಲೈಫ್ ಆಫ್ ಪ್ರಾಜೆಕ್ಟ್ 5 ಇಯರು. ನಮಗೆ EBIT ಅಂದರೆ PBDT ಕೊಟ್ಟಿದ್ದಾನೆ. PBDT 38,000, 48,000, 58,000, 68,000, 78,000. ಅದಕ್ಕೆ ನಮಗೆ PV ಫ್ಯಾಕ್ಟರ್ ಬಂದ್ಬಿಟ್ಟು 10% ಹೇಳಿದ್ದಾನೆ. ಸೊ ಇದು ನಿಮಗೆ ಒಂದು ಫಾರ್ಮೆಟ್ ಬರುತ್ತೆ, ಅದ್ರ ಪ್ರಕಾರ ನೀವು ಮಾಡ್ಕೊತಾ ಹೋಗ್ಬೋದು. ಸೊ ಇಷ್ಟು ಮಾಡ್ಕೊಬೇಕಾಗತ್ತೆ. ಇನ್ನು ನೆಕ್ಸ್ಟ್ ಏನು ಕೊಟ್ಟಿದ್ದಾನಪ್ಪ ಅಂತ ನೋಡೋದಾದರೆ ನೋಡಿ, Archita Limited sell to product at gross profit 20% in the sale. The following is information extended from the company annual account for the year ended 33/2024. ಅದರಲ್ಲಿ ಸೇಲ್ಸ್ ಅಟ್ ದ 3-month ಕ್ರೆಡಿಟಲ್ ಇದೆ. ರಾ ಮೆಟೀರಿಯಲ್ಲು ಕೊಟ್ಟಿದ್ದಾನೆ. ವೇಜಸ್ ಪೇಯ್ಡ್ 15 days ಅರಿಯಾಸ್ ಬಂದಾಗ ನೀಟಾಗಿ ನೋಡ್ಕೊಬೇಕು. ನೆಕ್ಸ್ಟ್ ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೆನ್ಸಸ್ಸು ಪೇಯ್ಡ್ 1 ಮಂತಲ್ಲಿ ಅರಿಯಾಸ್ ಆಗುತ್ತೆ. ನೆಕ್ಸ್ಟು ಅಡ್ಮಿನಿಸ್ಟ್ರೇಟಿವ್ ಎಕ್ಸ್ಪೆನ್ಸಸ್ಸು ಅದಕ್ಕೂ ಕೊಟ್ಟಿದೆ 1 ಮಂತು. ಸೇಲ್ಸ್ ಪ್ರಮೋಷನ್ ಎಕ್ಸ್ಪೆನ್ಸಸ್ ಪೇಯಬಲ್ ಆಫ್ ಇಯರ್ ಆಫ್ ಅಡ್ವಾನ್ಸಸ್ಸು. ದ ಕಂಪನಿ ಎಂಜಾಯ್ ದ ಮಂತ್ ಆಫ್ ಸಪ್ಲೈಸ್ ಆಫ್ ರಾ ಮೆಟೀರಿಯಲ್ ಆ್ಯಂಡ್ ಮೇಂಟೈನ್ಸ್ 2 month ಸ್ಟಾಕ್ ಆಫ್ ರಾ ಮೆಟೀರಿಯಲ್ಸ್. ಹಾಫ್ ಮಂತ್ ಫಿನಿಶ್ಡ್ ಗೂಡ್ ಸ್ಟಾಕ್. ಕ್ಯಾಶ್ ಫ್ಲೋ ಈಸ್ 1 lakh. ಸೊ ಈ ಥರ ಕ್ವಶನ್ ಕೊಟ್ಟಿದ್ದಾನೆ. ಏನನ್ನ ಫೈಂಡ್ ಔಟ್ ಮಾಡಿ ಕೇಳಿದ್ದಾನೆ, ನೆಟ್ವರ್ಕಿಂಗ್ ಕ್ಯಾಪಿಟಲ್ನ ಬಗ್ಗೆ ಬರುತ್ತೆ, ಅದನ್ನ ನೀವು ಇಲ್ಲಿ ಸಾಲ್ವಿಂಗ್ ಮಾಡ್ಕೊಬೇಕಾಗತ್ತೆ. ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋದಾದರೆ ನೆಕ್ಸ್ಟ್ ಕ್ವಶನ್ ನೋಡೋದಾದರೆ ದ ಬ್ಯಾಲೆನ್ಸ್ ಶೀಟ್ ಕಂಪನಿ ಒಂದು ಬ್ಯಾಲೆನ್ಸ್ ಶೀಟ್ನ ಕೊಟ್ಟಿದ್ದಾನೆ. ಅದರ ಲಿಕ್ವಿಡಿಟಿ ಅಸೆಟ್ಟು ಇದನ್ನ ಒಂದು ಸತಿ ಸ್ಕ್ರೀನ್ಶಾಟ್ ತೊಗೊಂಡ್ರೆ ನಿಮಗೆ ಬೆಟರ್, ಆರಾಮಾಗಿ ನೀವು ಸಾಲ್ವ್ ಮಾಡ್ಕೊಬೋದು. ಓಕೆನಾ? ನೋಡಿ ಸ್ಕ್ರೀನ್ಶಾಟ್ನ ತೊಗೊಂಡ್ರಿ ಅಂತ ಅಂದ್ಕೋತೀನಿ. ಸೊ ನೋಡಿ, ದ ಕಂಪನಿ ಟೋಟಲ್ ಅಸೆಟ್ ಟರ್ನ್ ಓವರ್ ರೇಷಿಯೋ ಬಂದುಬಿಟ್ಟು 5 times ಹೇಳಿದ್ದಾನೆ. ಇಟ್ ಫಿಕ್ಸ್ಡ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ಸು 10 lakh ಆ್ಯಂಡ್ ವೇರಿಯಬಲ್ ಕಾಸ್ಟ್ ಈಸ್ 30%. ಇನ್ಕಮ್ ಟ್ಯಾಕ್ಸ್ ರೇಟ್ ಈಸ್ 50% ಹೇಳಿದ್ದಾನೆ. ಇಲ್ಲಿ ಏನೇನು ಮಾಡಬೇಕಪ್ಪ ಅಂತ ಹೇಳೋದಾದರೆ, ನಮ್ಮ EPS ರೇಟ್ ಬಂದುಬಿಟ್ಟು 1ಕ್ಕೆ 2 rupees ತೊಗೊಂಡು ಕಂಪ್ಲೀಟ್ ಮಾಡಬೇಕು. ನೆಕ್ಸ್ಟು 3 rupees ತೊಗೊಂಡು ಕಂಪ್ಲೀಟ್ ಫಾರ್ಮೆಟ್ನ ಮಾಡಬೇಕು. ಇದಕ್ಕೆ 6 marks ಅಲಾಟ್ ಮಾಡಿರ್ತಾನೆ, ನೀವು ಆರಾಮಾಗಿ ನೋಡ್ಕೊಬೋದು. ಸೊ ಇಷ್ಟು ಏನಿದೆ ನಿಮಗೆ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ಗೆ ಸಂಬಂಧಪಟ್ಟ ಹಾಗೆ. ಓಕೆನಾ? ನಿಮಗೆ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ಗೆ ಸಂಬಂಧಪಟ್ಟ ಹಾಗೆ ಇದ್ದಂತಹ ನಿಮಗೆ 2025ನ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಇದಾಗಿರುತ್ತೆ. ನಿಮ್ಮ ಫ್ರೆಂಡ್ಗಳು ಆದಷ್ಟು ಶೇರ್ ಮಾಡಿ ಯಾವ ಥರ ಬರೀಬೇಕು ಅಂತ ತಿಳ್ಕೊಂಡು. ಬಟ್ ನಿಮಗೆ ಲಾಸ್ಟ್ ಒಂದು ಅಡ್ವೈಸು ಅಂತ ನೋಡೋದಾದರೆ, ಯಾವುದೇ ಒಂದು ರೀತಿಯ ಕ್ವಶನ್ನು ಸಹ ಖಾಲಿ ಬಿಡಬೇಡಿ. ನೀವು ಪಾಸ್ ಆಗ್ತೀರಾ ಅಂತ ಅಂದರೆ ಅಟ್ಲೀಸ್ಟ್ ಅದು ನಿಮಗೆ ಒಂದು ಲಕ್ ಆಗಿರುತ್ತೆ. ಅಟ್ಲೀಸ್ಟ್ ನಿಮಗೆ ಥಿಯರಿನಾದರೂ ಅಟ್ಲೀಸ್ಟ್ ನೀವು ಒಂದು 2-3 ಚಾಪ್ಟರ್ ಓದ್ಕೊಂಡ್ರೆ ಆರಾಮಾಗಿ ಪಾಸ್ ಆಗ್ಬೋದು. ಮತ್ತು ಪ್ರಾಬ್ಲಮೆಟಿಕ್ಕು ಈ ಮೇಜರ್ ಆಗಿ ಬರುತ್ತಲ್ಲ, EPS, EBIT, ಪೇಬ್ಯಾಕ್ ಮೆಥಡು ಈ ಥರ ಎಲ್ಲ ಬರುತ್ತಲ್ಲ, ಈ ರೀತಿ ನೀವು ನೋಡಿಕೊಂಡ್ರೆ 100% ಪಾಸ್ ಆಗ್ತೀರಾ ಅಂತ ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ಇನ್ಕಮ್ ಟ್ಯಾಕ್ಸ್ ಏನಿದೆ ಅದನ್ನು ನಿಮಗೆ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಗೈಸ್. ಬೈ, ಸಿ ಯು. ಮತ್ತೊಂದು ವಿಡಿಯೋ ಸಿಗೋಣ.